ಚೆನ್ನಾಗಿದೆ ಬ್ರೋ, ಸೂಪರ್ ಆಗಿದೆ ಮೂವಿ. ಸೂಪರ್ ಆಯ್ತು. ಒಳ್ಳೆ ಮೂವಿ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಮೂವಿ ಸಕ್ಕದಾಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ, ಸಕ್ಕದಾಗಿದೆ, ಸೂಪರ್. ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದು ಫ್ರೇಮ್ಗಳು ನೋಡುವಾಗ ಇನ್ನೂ ನನಗೆ ಅಲ್ಲೇ ಇದೀನೇನೋ ಶೂಟಿಂಗ್ ಸೆಟ್ಟಲ್ಲಿ ಏನೋ ಫೀಲ್ ಆಗ್ತಾ ಇದೆ. ಅಲ್ಟಿಮೇಟಾಗಿ ಬಂದಿದೆ. ನಾವೇನು ಸ್ಕ್ರಿಪ್ಟಲ್ಲಿ ನೋಡಿದ್ವಲ್ಲ ಅದಕ್ಕಿಂತ ಹೆಚ್ಚಾಗಿ ಸಿನಿಮಾ ಒಂಥರ ಕೆಲವು ಸೀನ್ಗಳಲ್ಲಿ ಮೈ ಜುಮ್ಮು ಅನಿಸುತ್ತೆ. ರಿವೀಲ್ ಆಗೋ ಸೀಕ್ವೆನ್ಸ್ಗಳಲ್ಲಿ ಅಲ್ಟಿಮೇಟ್ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಸೂಪರ್ ಆಗಿದೆ ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗು ಒಳ್ಳೆ ಕತೆ ಇದೆ. ಸಾರಾಂಶ ತುಂಬ ನೋಡಿದ್ರಿಗಂತೂ ತುಂಬ ಖುಷಿ ಆಗುತ್ತೆ. ಒಳ್ಳೆ ಸಂತೋಷ ಆಯಿತು ಸಿನಿಮಾ ನೋಡಿ. ಒಳ್ಳೆ ಕತೆನಾ? ಒಳ್ಳೆ ಕತೆ. ಹೀರೋ ಹೀರೋಯಿನ್ ಎಲ್ಲ ಇಷ್ಟ ಆಗ್ತಾರೆ. ಒಳ್ಳೆ ಕತೆ. ಹೀರೋಯಿನ್ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೆ ಇನ್ನೊಂದು 2 ಸತಿ ನೋಡ್ಬೇಕನ್ಸುತ್ತೆ. ಆ ಥರ ಇದೆ. ಓಕೆ ಸರ್, ಥ್ಯಾಂಕ್ ಯು. ಹುಬ್ಳಿಯಿಂದ ಬಂದಿದ್ದು. ಹುಬ್ಳಿಯಿಂದ ಇವತ್ತು ಇದನ್ನು ಫಸ್ಟ್ ಶೋ ನೋಡ್ಬೇಕಂತ ಪ್ರಯತ್ನ ಪಟ್ಟೆ. ಹುಬ್ಳಿಯಿಂದ ಇಲ್ಲಿಗೆ ಫಿಲಮ್ ನೋಡಕ್ಕೆ ಬಂದಿದ್ದೀರಿ? ಇಲ್ಲ ಇವತ್ತು ಹುಬ್ಳಿಯಿಂದ ಬಂದೆ. ಈ ಫಿಲಮ್ ಓಪನಿಂಗ್ ಆಗಿದ್ದು ನನಗೆ ಗೊತ್ತಿದ್ದಿಲ್ಲ. ಇವತ್ತು ಓಪನ್ ಆಯ್ತು. ಬೆಳಗ್ಗೆ ಬಂದೆ, ಒಂದು ಟಿಕೆಟ್ ಸಿಕ್ತು. ಸಂತೋಷ ಆಯ್ತು ನೋಡಿ. ತುಂಬ ಗತವೈಭವ ಅಂದರೆ ಅದು ಒಂದು ಹಳೆ ಟ್ರಾಜಡಿ. ತುಂಬ ಚೆನ್ನಾಗಿ ಮಾಡಿದ್ರು. ಕ್ವಾಲಿಟಿ ಚೆನ್ನಾಗಿದೆ ಬ್ರೋ. ಫಸ್ಟ್ ಹಾಫ್ ಅಲ್ಲಿ ಅಷ್ಟು ಬೋರಿಂಗ್ ಅನ್ಸುತ್ತೆ ಬ್ರೋ. ಸೆಕೆಂಡ್ ಹಾಫ್ ಅಲ್ಲಿ ಚೆನ್ನಾಗಿದೆ. ಹಾಂ ಬ್ರೋ, ಚೆನ್ನಾಗಿದೆ ಬ್ರೋ. ಮೂವಿ ಓವರ್ ಆಲ್ ತುಂಬ ಚೆನ್ನಾಗಿತ್ತು. ಪುನರ್ಜನ್ಮ ಅನ್ನೋದು ಇದೆಯಾ ಇಲ್ವಾ, ಅಥವಾ ಪ್ರೀತಿಗೋಸ್ಕರ ಎಷ್ಟೇ ಜನ್ಮ ಬಂದ್ರೂ ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಪ್ಯೂರಾಗಿ ಫೀಲ್ ಆಗ್ತಾರೆ ಅಂತ ತಿಳ್ಕೊಬೇಕು ಅಂತಿದ್ರೆ ಖಂಡಿತ ಈ ಮೂವಿನ ನೋಡಿ. ಹಾಗೆ ಇದರಲ್ಲಿ ಹಾಗೆ ಈ ಮೂವಿಲಿ ಅವ್ರು ಎಷ್ಟೆಲ್ಲ ಜನ್ಮ ಬಂದರು, ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಟ್ಟರು, ಕೊನೆಗೆ ಅವರೆಲ್ಲ ಒಂದಾಗ್ತಾರಾ ಇಲ್ವಾ ಅವರಿಬ್ರು ಅಂತ ತಿಳ್ಕೊಬೇಕಿದ್ರೆ ಈ ಮೂವಿನ ನೋಡಿ. ಆ್ಯಂಡ್ ಓವರ್ ಆಲ್ ಮೂವಿ ಸಿಕ್ಕಾಗಿದೆ. ಏನು ಹೇಳೋದಪ್ಪ, ಒಳ್ಳೆ ಡೈರೆಕ್ಷನ್ ಸುನೀತ್ ಸರ್ ಮಾಡಿದ್ದಾರೆ. ಆಶಿಕಾ ಮತ್ತು ದುಷ್ಯಂತ್ ಅವರು ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಎಲ್ಲರೂ ಸಿನಿಮಾ ನೋಡ್ಬೋದು, ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾ ಸಕ್ಕದಾಗಿದೆ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಟೈಟಾನಿಕ್ಕು, ಪೈರೇಟ್ಸ್ ಆಫ್ ಕ್ಯಾರಿಬಿಯನ್ನು, ಲೈಫ್ ಆಫ್ ಪೈ ಎಲ್ಲ ಸಿನಿಮಾನು ತೋರಿಸಿದ್ದಾರೆ. ಬಟ್ ಜೋಕ್ಸ್ ಅಪಾರ್ಟ್, ಇಟ್ ಇಸ್ ಅ ಬ್ಯೂಟಿಫುಲ್ ಫಿಲ್ಮ್. ಗತವೈಭವವಾಗಿದೆ. ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರೂ. ಆ್ಯಂಡ್ ಸ್ಟೋರಿ ಅಷ್ಟೇ, ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. 4 ಸ್ಟೋರಿನ ಒಂದು ಸ್ಟೋರಿ ಮಾಡಿ ಹೇಳಿರೋದು. ಆ್ಯಂಡ್ ಎಲ್ಲೂ ಬೋರ್ ಆಗಲಿಲ್ಲ ನನಗೆ. ಸಖತ್ ನಕ್ಕಿದ್ದೀನಿ ಫಸ್ಟ್ ಹಾಫು. ಸೆಕೆಂಡ್ ಹಾಫಲ್ಲಿ ಹತ್ತಿದ್ದೀನಿ. ಸೊ ಐ ಥಿಂಕ್ ದುಷ್ಯಂತ್ ಮತ್ತು ಆಶಿಕಾ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಆಶಿಕಾ ಅವ್ರದ್ದು ಮಂಗಳ ಅನ್ನೋ ಕ್ಯಾರೆಕ್ಟರು ಸಖತ್ ಇಷ್ಟ ಆಯಿತು. ಜೊತೆಗೆ ದುಷ್ಯಂತ್ ಅವರು ಒಂದು ಸೂಪರ್ ಆಗಿರೋ ಹೀರೋ ಕನ್ನಡ ಸಿನಿಮಾಗೆ ಬಂದಿದ್ದಾರೆ. ಸೊ ವಿ ಶುಡ್ ಆಲ್ ಬಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆಲ್ ದ ವೆರಿ ಬೆಸ್ಟ್ ಟು ಗತವೈಭವ. ಇಲ್ಲ, ಅವ್ರದ್ದೇ ಸ್ಟೋರಿ ಅಷ್ಟೊಂದು ಎಂಗೇಜಿಂಗ್ ಆಗಿತ್ತು. ಸೊ ನಮ್ಮ ಸ್ಟೋರಿನ ಬಿಟ್ಟು ಬರೀ ಗತವೈಭವ ಮಾತ್ರ ನೋಡಿದೆ.